ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಜೆ 5:15 ಇವಾಗ. ಪಾಪು ಜಸ್ಟ್ ಇವಾಗಷ್ಟೇ ಇದ್ದಾನು, ತಿನ್ನೋದಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಮೊಟ್ಟೆ ಬೇಯಕ್ಕಿಟ್ಟಿದ್ದೀನಿ, ಇಬ್ಬರಿಗೂ ಒಂದೊಂದು ಅಂತ ಅಂದ್ಬಿಟ್ಟು. ಅದಾದಮೇಲೆ ಅವನಿಗೆ ತಿನ್ನೋದಕ್ಕೆ ಕೊಡಬೇಕು. ಅಷ್ಟರಲ್ಲಿ ಹೊರಗಡೆ ಹೋಗಿ ಒಂದು ರೌಂಡ್ ಹೋಗಿ ಬರೋಣ, ಆಚೆ ಒಂದೊಂದು ಸ್ವಲ್ಪ ಹೊತ್ತು ಬಿಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ, ಹುಡುಗರ ಜೊತೆ ಆಟ ಆಡಲಿ ಅಂದ್ಬಿಟ್ಟು. ಅಮ್ಮ ನಂಗೆ ಹುಡುಗೋಗಾರ ಯಾಕೆ ಅಯ್ಯಯ್ಯೋ, ನೀವೇ ಕೊಡ್ದಾಡ್ತಿದ್ದೀರಾ? ಹೊರಗಡೆ ಯಾರೂ ಇರಲಿಲ್ಲ. ಇವನು ಆಚೆ ಹೋಗ್ತಂಗೆ ಹುಡುಗರೆಲ್ಲ ಬಂದುಬಿಟ್ರು. ಇವನಿಗೊಂದು ಇಷ್ಟ ಆಗಿಬಿಟ್ರೆ ಅದನ್ನೇ ಇಟ್ಕೊಂಡ್ಬಿಡ್ತಾನೆ ಇವನು. ಸುಮಾರು ತಿಂಗೆ ನಕ್ಕಿ ಸಾಕಾಯ್ತು ಅವನಿಗೇನೆ. ನಾನು ಯಾವುದೋ ಆರ್ಗ್ಯಾನಿಕ್ ಬೆಲ್ಲದ್ದೇನೋ ವಿಡಿಯೋ ಹಾಕಿದಾಗ ಹಂಗೆ ಕೇಳ್ತಿದ್ರು, ಅಂಗನವಾಡಿನಲ್ಲಿ ಕೊಡ್ತಾರಲ್ಲ ಅದು ಬೆಲ್ಲ ಆರ್ಗ್ಯಾನಿಕ್ ಅಲ್ವಾ, ನೀವು ಅದನ್ನು ಯೂಸ್ ಮಾಡಲ್ವಾ ಅಂತ. ಖಂಡಿತ ನಾನು ಯೂಸ್ ಮಾಡ್ತೀನಿ. ಇದು ಕಪ್ಗಿರೋದ್ರಿಂದ ನನ್ನ ಪ್ರಕಾರ ಏನಂದರೆ, ನಾನು ತಿಳ್ಕೊಂಡಿರೋ ಪ್ರಕಾರ ಕಪ್ಗಿರೋ ಬೆಲ್ಲಕ್ಕೆ ಕೆಮಿಕಲ್ ಜಾಸ್ತಿ ಹಾಕಿರಲ್ಲ ಅಂತ, ಆಯಿತಾ. ಇದನ್ನು ಆ್ಯಕ್ಚುಲಿ ನಾನೇ ಕುಡಿತೀನಿ ಹಾಲ್ಗೆ ಹಾಕ್ಕೊಂಡು. ಪಾಪುಗೂ ಇದನ್ನೇ ಕೊಡ್ತೀನಿ ಏನಾದರೂ ಮಾಡಿದಾಗ. ಮತ್ತು ನಾನು ಇದನ್ನು ಯೂಸ್ ಮಾಡ್ತೀನಿ. ಬಟ್ ಇದೇನು ನಮಗೆ ಒಂದು ತಿಂಗಳು ಪೂರ್ತಿ ಏನು ಬರೋಲ್ಲ, ಇದು 700 ಗ್ರಾಮ್ ಏನೋ ಇರುತ್ತೆ, ಒಂದು ತಿಂಗಳು ಪೂರ ಬರೋಲ್ಲ ಇದು. ಸಂಕ್ರಾಂತಿಗೆ ಬಿಡೋಣ ಅಂತ ಪಾಪುಗೆ, ಅದಕ್ಕೆ ಈ ಗಾಳಿಪಟ ಬೇಕಿತ್ತು. ಇದು ಲಾಸ್ಟ್ ಇಯರ್ ಸಂಕ್ರಾಂತಿನಲ್ಲಿ ಮಾಡಿದ್ದೆ ಅವನಿಗೆ. ಏನಮ್ಮ ಬಾವು ತಗೋ ಇಲ್ಲಿ. ಅದಕ್ಕೆ ಅದೆಲ್ಲ ನೋಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಗೋತಿದ್ದೆ. ಇದೆಲ್ಲ ಲಾಸ್ಟ್ ಇಯರ್ ಮಾಡಿದ್ದೆ ಫೋಟೋಶೂಟ್ಗೆ ಅಂತ. ಇದು ಯಾವುದು ಯೂಸ್ ಆಗಲ್ಲ ನೋಡಿ, ಇದಿಷ್ಟು ಯೂಸ್ ಆಗುತ್ತೆ. ಎಂಟನೇ ತಿಂಗಳಲ್ಲಿ ಇವನಿಗೆ ಹಲ್ಲು ಬಂದಿದ್ದು, ಹಂಗಾಗಿ ಅದು ಫೋಟೋಶೂಟ್ಗೆ ಅಂದ್ಬಿಟ್ಟು ಈ ಹಲ್ಲುಗಳೆಲ್ಲ ಮಾಡಿಟ್ಟಿದ್ದೆ. ಎಲ್ಲ ಕಚ್ಕೊಂಡ್ಬಿಟ್ಟಿದೆ ಅದು ಡಬಲ್ ಸೈಡ್ ಗಮ್ ಟೇಪ್. ಇದೇನಿದು? ಎಲ್ಲಿ ಅಮ್ಮ ಪಟ್ಟ? ಇಲ್ಲಿ ನೋಡಿ, ಇಲ್ಲಿ ಯಾರ್ದಿದು ಹಲ್ಲು? ಇಲ್ಲಿ 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 ಪಟ್ಟ. ಪಟ್ಟ. ಇದೇನಿದು? ಬ್ರಷ್ ನೋಡಿಲಿ, ಟೂತ್ ಬ್ರಷ್. ಇದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಬಟ್ ಇದು ನಾನು ವೇಸ್ಟ್ ಇನ್ವಿಟೇಷನ್ ಕಾರ್ಡಲ್ಲಿ ನಾನೇ ಮಾಡ್ಕೊಂಡಿದ್ದೆ. ಇದೆಲ್ಲ ಹತ್ಬಿಟ್ಟು ಏನು ಮಾಡ್ತೀಯಮ್ಮ ನೀನು? ಇದು ಒಂದು ಗೂಗಲ್ ಥೀಮಲ್ಲಿ ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು ಇದೊಂದು ಮಾಡಿದ್ದೆ. ಸರ್ಚ್ ಮಾಡಿದಾಗ ಇದಿಷ್ಟು ಇನ್ಫಾರ್ಮೇಷನ್ ಬರಬೇಕು, ಆ ಥರ ಮಾಡಿದ್ದೆ. ಏನಮ್ಮ? ಹತ್ತಿಸ್ತೀನಿ ಬಾ. ಇದೆಲ್ಲ ಸ್ಟಾರ್ ಏನಕ್ಕೆ ಮಾಡಿದ್ದೆ ನೆನಪಿಲ್ಲ ನನಗೆ, ಮರ್ತೋಗಿದ್ದೀನಿ. ಇದು ನೆಕ್ಸ್ಟ್ ಡೇ ವ್ಲಾಗ್. ನಂಜನಗೂಡು ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಹೊರಟಿದ್ದೀವಿ. ಪ್ರತಿಮಕ್ಕಂದೇನೋ ಪೌರ್ಣಮಿ ಸೇವೆ ಇದೆ ಅಂತ ಅಂದ್ಬಿಟ್ಟು ಅವಳೇನೋ ಹರಕೆ ಹೊತ್ಕೊಂಡ್ಬಿಟ್ಟಿದ್ಲಂತೆ. ಅದಕ್ಕೆ ನಮ್ಮನ್ನು ಬನ್ನಿ ಅಂತ ಕರೆದ್ಲು ಅಂದ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ದೀವಿ. ಪೌರ್ಣಮಿ ದಿನ, ಅಮಾವಾಸ್ಯೆ ದಿನ ಮತ್ತು ಭಾನುವಾರ ಈ ಟೈಮಲ್ಲೆಲ್ಲ ತುಂಬ ರಶ್ ಇರುತ್ತೆ ದೇವಸ್ಥಾನ. ಅಂಥ ಟೈಮಲ್ಲಿ ಹೋಗಲೇಬಾರ್ದು. ಬಟ್ ಇದು ಅವತ್ತೇ ಮಾಡ್ತೀನಿ ಅಂತ ಹರಕೆ ಹೊತ್ಬಿಟ್ಟಿರೋದ್ರಿಂದ ಅವತ್ತೇ ಹೋಗಬೇಕಾಯ್ತು. ಪಾದ ಶರೀರಗಳು ಗಂಡ ತೊಳ್ಕೊಳ್ಳಿ, ಪೂಜೆ
ಎಷ್ಟೊತ್ತಾಯ್ತಮ್ಮ ಅದು? ಹೋಗಿ ನೋಡಿದ್ರೆ ಫುಲ್ಲು ರಶ್ಶು. ಹೊಳೆ ಹತ್ರ ಎಲ್ಲ ಇಷ್ಟೊಂದು ಜನ ಆ್ಯಕ್ಚುಲಾಗಿರಲ್ಲ, ಇಷ್ಟೊಂದು ಜನ ತುಂಬ ಕಮ್ಮಿ ಇರ್ತಾರೆ. ಮತ್ತು ಇವತ್ತು ಪೌರ್ಣಮಿ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಮತ್ತು ನಾವು ಎಷ್ಟು ಬೇಗ ಬಂದ್ರೂ ಅವ್ರು ಏನು ಮಾಡ್ತಾರಂತೆ, ಬೇರೆ ಕಡೆಯಿಂದ ಬರೋರು ಹಿಂದಿನ ದಿನ ನೈಟೇ ಬಂದು ಸ್ಟೇ ಆಗಿರ್ತಾರಂತೆ. ಆಮೇಲೆ 12 ಗಂಟೆ ಆದಮೇಲೆ ಅದು ಪೌರ್ಣಮಿ ದಿನ ಅಂತ ಕೌಂಟ್ ಆಗುತ್ತಲ್ಲ. ಸೊ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಗೆಲ್ಲ ಹೊಳೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೊರಟ್ಬಿಡ್ತಾರಂತೆ. ಸೊ ನಾವು ಎಷ್ಟು ಬೆಳಿಗ್ಗೆ ಬೇಗ ಹೋಗ್ತೀವಿ ಅಂತಂದ್ರೂ ರಶ್ಶೆ. ಪಾಪನ ನೀರಲ್ಲಿ ಆಟ ಆಡೋಕ್ಕೆ ಬಿಡೋಣ, ಒಂಚೂರು ಕಾಲು ಒದ್ದೆ ಮಾಡೋಣ ಅಂತ ಅಂದ್ಬಿಟ್ಬಿಟ್ರೆ ಅದೊಂಚೂರು ಇಷ್ಟನೇ ಪಡಲಿಲ್ಲ. ಅದೇ ಡಬ್ಬಲ್ ತೊಗೊಂಡೋಗಿ ಬಿಟ್ಬಿಟ್ರೆ ಪಾಠ ಅಂತ ಹೊಡ್ಕೊಂಡು ಆಟ ಆಡ್ಬಿಡ್ತಾನೆ. ಅದು ಹೇವಿ ಜಾಸ್ತಿ ನೀರಿತ್ತಲ್ಲ, ಅದಕ್ಕೋ ಏನೋ ಒಂದು ಸ್ವಲ್ಪ ಹೆದರ್ಬಿಟ್ಟ, ಇಷ್ಟನೇ ಆಗಲಿಲ್ಲ. ಕಾಲು ಕೆಳಗಡೆ ಬಿಡು ಅಂದ್ರೂ ಬಿಡ್ತಾ ಇರಲಿಲ್ಲ ಅವನು. ಏನಪ್ಪ ಅದು? ಏನದು? ಹಾರ್ಸ್. ಏನದು? ಏನಮ್ಮ ಅದು? ಇವಾಗ ಒಂದೊಂದು ಇಂಗ್ಲೀಷ್ ವರ್ಡ್ ಕಲಿತಾ ಇದ್ದಾನೆ ಅವನು. ಕುದುರೆ ಅಂತಿದ್ದವನು ಈಗ ಹಾರ್ಸಿಗೆ ಬಂದಿದ್ದಾನೆ. ಸೊ ಆಮೇಲೆ ಕೂರಿಸಿದ್ರು ಅವನು ಯಾಕೋ ಭಯ ಪಟ್ಬಿಟ್ಟ, ಇಷ್ಟಪಡಲಿಲ್ಲ ಕೂತ್ಕೊಳ್ಳೋದಕ್ಕೆ. ಆಮೇಲೆ ಉಳ್ಸೇವೆ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಹೊಳೆ ಹತ್ರ ಪೂಜೆ ಮಾಡ್ತಾಯಿದ್ರು. ಇದು ಎಲ್ಲ ಪೂಜೆ ಮಾಡಾದಮೇಲೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲರೂ ಅಷ್ಟು. ಪ್ರತಿಮಕ್ಕ ಆಲ್ರೆಡಿ ಬೇಗನೆ ಬಂದ್ಬಿಟ್ಟಿದ್ಲು ಅವಳು, ಉಳ್ಸೇವೆ ಎಲ್ಲ ಮಾಡಬೇಕಿತ್ತಲ್ಲ ಅದಕ್ಕೆ. ಸೊ ನಾವು ಬರಲಿ ಅಂದ್ಬಿಟ್ಟು ಇಲ್ಲೇ ಹೊಳೆ ಹತ್ರನೇ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಎಲ್ಲರೂ ಪೂಜೆ ಮಾಡಿ ಇವತ್ತು ಆ ಲೈನ್, ಆ ಕಲ್ಲು ಫುಲ್ಲು ಬರೀ ಅರಿಶಿನ ಕುಂಕುಮ ಬಾಳೆಹಣ್ಣು ಗಂಧದ ಕಡ್ಡಿ ವೀಳ್ಯದೆಲೆ ಬರೀ ಇದೇ ಇತ್ತು. ಆ ಲೈನ್ ಫುಲ್ಲು ಬರೀ ಅದೇ. ಅಯ್ಯಪ್ಪ ಎಷ್ಟು ಮಾಡ್ತಾರೆ ಅಂತ ಅನ್ನಿಸ್ತು. ಆಮೇಲೆ ಅಲ್ಲಿಂದ ಟೆಂಪಲ್ ಹತ್ರ ಬಂದ್ವಿ. ಅವರೇನು ಧೂಪದ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ದೇವಸ್ಥಾನ ಪೂರ್ತಿ ಒಂದು ರೌಂಡ್ ಬರೋದಂತೆ. ನಾನು ಕೇಳಿರಲಿಲ್ಲ, ನೋಡೂ ಇರಲಿಲ್ಲ. ಆಮೇಲೆ ಅವರು ಹೋಗ್ತೀವಿ ಅಂತ ಹೋದರು. ನಾನು ಪಾಪು ಇದ್ನಲ್ಲ, ಅದಕ್ಕೆ ಬಿಸಿಲಿಗೆ ಈ ಕಡೆ ಪೆಂಡಲ್ ಹಾಕಿದ್ರು, ಅಲ್ಲಿ ಬಂದು ನಿಂತಿದ್ವಿ. ಕೈ ಮುಗ್ಬಿಡು ಮಾಮಿ. ಅಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಲಿಲ್ಲ, ಹೊರಗಡೆನೇ ಕೈ ಮುಗಿದ್ಬಿಟ್ಟು ಹಿಡ್ಗಾಯಿ ಹೊಡೆದ್ಬಿಟ್ಟು ಬಂದ್ಬಿಟ್ವಿ. ಯಾಕಂದರೆ ಭಯಂಕರ ಕ್ಯೂ ಇರುತ್ತೆ, ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಈ ಟೈಮಲ್ಲಿ. ಫ್ರೀಯಾಗಿದ್ದಾಗ ಹೋಗಿ ದರ್ಶನ ಮಾಡಬೇಕಷ್ಟೆ. ಇಂಥ ಟೈಮಲ್ಲೆಲ್ಲ ದರ್ಶನ ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ನನಗೆ ದೇವ್ರನ್ನ ನಾನು ನಂಬ್ತೀನಿ ಆಯಿತಾ, ಆದರೆ ಅಷ್ಟು ಬ್ಲೈಂಡಾಗೆಲ್ಲ ನಂಬಲ್ಲ. ಅಂಥ ರಶ್ಶಲ್ಲೂ ಗಲಾಟೆಲ್ಲೂ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ಅನ್ನೋ ಅಷ್ಟ್ರ ಮಟ್ಟಿಗೆಲ್ಲ ನಾನು ದೇವ್ರನ್ನ ಅಷ್ಟು ಬ್ಲೈಂಡಾಗಿ ನಂಬಲ್ಲ. ಏನೋ ಒಂದು ಮನಃಶಾಂತಿಗೋಸ್ಕರ, ಸಮಾಧಾನಕ್ಕೋಸ್ಕರ ಕೈ ಮುಗಿಬೇಕು ದೇವರಿಗೆ, ಅಷ್ಟು ನಂಬ್ತೀನಿ ನಾನು ಅಷ್ಟೇ. ಆ ಥರ ಎಲ್ಲ ಅತಿಯಾಗಿ ಮಾಡೋಕ್ಕೋಗಲ್ಲ ನಾನು. ಮತ್ತು ಇಲ್ಲಿ ಹುಲ್ಲೂರಿ ಬಸಪ್ಪ ಅಂತ ಒಂದು ಟೆಂಪಲ್ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿಂದು ಏನೋ ಹರಕೆ ಇತ್ತಂತೆ ಪ್ರತಿಮಕ್ಕೊಂದು ಅಂತ. ಇಲ್ಲಿ ಹೆಂಗೆ ಅಂದರೆ ಏನೋ ಹುಳ್ಳಿ ಕಾಳು ಏನೋ ಇರಬೇಕು, ಅದರದ್ದು ಏನೋ ಮೂಟೆ ಕಟ್ಟಿರ್ತಾರೆ, ಪುಟಾಣಿ ಮೂಟೆ, ಅದಿಟ್ಕೊಂಡು ಪೂಜೆ ಮಾಡೋದಂತೆ. ಚೆನ್ನಾಗಿದೆಯಾ? ಹಿಂಗೆ ಸೂಪರ್, ಹಿಂಗೆ ಸೂಪರ್. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗಾಗಿ ನಾವೆಲ್ಲರೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡ್ವಿ. ಅವನಿಗೆ ಐಸ್ ಕ್ರೀಮ್ ಬೇಡ ಅಂತ ಅಂದ್ಬಿಟ್ಟು ಪೈನಾಪಲ್ದು ಒಂದು ಫ್ರೆಶ್ ಕುಡಿಸ್ದೆ. ಆಮೇಲೆ ದಾಸೋಹಕ್ಕೆ ಹೋದ್ವಿ. ಅಲ್ಲಿ ಲೈನ್ ಮೂವ್ ಆಗ್ತಾನೆ ಇತ್ತು, ಅಷ್ಟು ತುಂಬ ರಶ್ ಅಂತ ಇರಲಿಲ್ಲ. ಹಾಗಾಗಿ ಹೋಗಿ ಊಟ ಮಾಡ್ಕೊಂಡ್ವಿ. ಆಮೇಲಿಂದ ಬೇಗ ಬಂದ್ಬಿಟ್ವಿ. ಮನೆಗೆ ಬಂದಾಗೆ ಹತ್ತತ್ರ 3 ಗಂಟೆ ಆಯಿತು. ಇದು ಏನೋ ಸಿರಿಧಾನ್ಯಗಳದ್ದು ಪೌಡರು, ನಂಬಿಕೆ ಪೌಡರ್ ಅಂತ ಇದಿತ್ತು. ಇದನ್ನು ಪಾಪುಗೂ ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇದು 9 ಮಂತ್ಸ್ ಕಂಪ್ಲೀಟ್ ಆಗಿರೋ ಅಂಥವ್ರು ಎಲ್ಲರೂ ಇದನ್ನು ತೊಗೊಬೋದು, ಕೊಡಲೇಬೇಕು ಅಂತ ಏನಿಲ್ಲ. ಸೊ ಮನೇಲಿ ಇತ್ತಲ್ಲ ಅಂತ ಅಂದ್ಬಿಟ್ಟು ತಡಿ ಅದೊಂಚೂರು ಟೇಸ್ಟ್ ಮಾಡಿಸೋಣ ಅವನಿಗೆ ಅಂದ್ಬಿಟ್ಟು ಕೊಟ್ಟೆ. ಇದರಲ್ಲಿ ಏನೇನು ಹಾಕಿರ್ತಾರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ, ಸಿರಿಧಾನ್ಯಗಳೆಲ್ಲ ಹಾಕಿರ್ತಾರೆ, ಜೊತೆಗೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿರ್ತಾರಂತೆ. ಇದು 100 ಗ್ರಾಮು ಏನೋ ಅನಿಸುತ್ತಿದ್ದು. ಆಮೇಲೆ ಹೆಂಗೆ ಮಾಡೋದು ಅದನ್ನು ಕೊಟ್ಟಿದ್ದಾರೆ. ಅಲ್ಲಿ ಬೆಲ್ಲ ಬೇಕಿದ್ದರೂ ಹಾಕ್ಕೊಬೋದು ನಾವು. ಸೊ ಬೆಲ್ಲ ಸ್ವೀಟ್ ಇಷ್ಟಪಡಲ್ಲ ಅನ್ನೋರು ಉಪ್ಪು ಬೇಕಿದ್ದರೂ ಹಾಕ್ಕೋಬೋದು.
ಮೆಜರ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಇಷ್ಟು ಸ್ಪೂನ್ಗೆ, ಇಷ್ಟು ಪೌಡರ್ಗೆ, ಇಷ್ಟು ನೀರು ಹಾಕಬೇಕು, ಹಿಂಗೆ ಮಾಡಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಪಾಪುಗೆ ತಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಒಂದೆರಡು ಸ್ಪೂನಷ್ಟು ಪೌಡರ್ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅವನು ಯಾವುದನ್ನು ಇಷ್ಟಪಡ್ತಾನೆ ಅದನ್ನು ಸೊ ಅದನ್ನೇ ಕೊಡಬೇಕು ಅಂತ, ಇದನ್ನೇ ಕೊಡಬೇಕು ಅಂತೇನಿಲ್ಲ. ಕೆಲವು ಮಕ್ಕಳು ಏನೂ ತಿನ್ನಲ್ಲ ಅನ್ನೋಂದಾಗ ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನೇ ಕೊಡಬೇಕಾಗುತ್ತೆ. ನಂಗೆ ಯಾರೋ ಕಮೆಂಟ್ ಮಾಡಿದರು, ನನ್ನ ಮಗು ರಾಗಿ ಸರಿ ಬಿಟ್ಟರೆ ಇನ್ನೇನೂ ತಿನ್ನಲ್ಲ ಅಂತ. ನಾನು ಅದೇ ಅಂದ್ಕೊಂಡೆ, ಅವ್ರ ಮಗು ರಾಗಿ ಸರಿ ಆದರೂ ತಿನ್ನುತ್ತೆ, ಇನ್ನು ಕೆಲವು ಮಕ್ಕಳು ಅದನ್ನೂ ತಿನ್ನಲ್ಲ ಅಂತಲೇ ಹೇಳಿದೆ ನಾನು. ಬಟ್ ಅದಷ್ಟೇ, ಏನು ತಿಂತಾರೆ ಅದಕ್ಕೆ ನಾವು ಖುಷಿ ಪಟ್ಕೋಬೇಕು ಮಕ್ಕಳ ವಿಷಯದಲ್ಲಿ. ಸೊ ಆಯಿತು. ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡ್ರೇನು ನಾನು ಹಾಕಲ್ಲ, ಅದರಲ್ಲೇ ಆ್ಯಡ್ ಮಾಡಿರ್ತಾರಲ್ಲ, ಹಾಗಾಗಿ ಸೊ ಒಂಚೂರು ತುಪ್ಪ ಹಾಕ್ಬಿಟ್ಟು ಕೊಡ್ತೀನಿ. ಅಮ್ಮ ಆ್ಯಕ್ಚುಲಿ ಮುಂಚೆ ಸುಮಾರು ತಿಂಗಳುಗಳ ಮುಂಚೆ ಸುಮಾರು ಕೊಡ್ತಿದ್ದಾರೆ. ಬಟ್ ಅದು ಎಷ್ಟು ಅಂತ ಕುಡಿಯೋಕ್ಕಾಗತ್ತೆ ಅದನ್ನೇ. ಅವ್ರಿಗೂ ಕುಡಿದು ಬೇಜಾರಾಗಿ ಆಮೇಲೆ ಬಿಟ್ಬಿಟ್ರು. ಅದೇನೋ ಅದೇ ಮಂಡಿ ನೋವು, ಸೊಂಟ ನೋವು ಅದೆಲ್ಲ ಇದ್ದರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಯಾರೋ ಹೇಳಿದರು ಅಂದ್ಬಿಟ್ಟು ತಗೋತಾಯಿದ್ರು. ಸುಮಾರು ತಿಂಗಳು ಕೊಡ್ತಿದ್ದಾರೆ, ಬಟ್ ಕುಡಿಯೋ ತನಕ ಅಷ್ಟೇ ಅದೆಲ್ಲ. ಸೊ ನಾಳೆ ಸಂಕ್ರಾಂತಿ ಹಬ್ಬ, ಅದಕ್ಕೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಮನೆ ಬಾಗಿಲಿಗೆ ತೋರಣ ಮತ್ತು ಪಾಪುನ ಕೂರ್ಸೋಣ ಅಂತ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಒಂಚೂರು ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಏನದು ಬಾಯಿಗೆ ಬರಲ್ಲ ಒಂದೊಂದು ಸಲ ಪಟ್ಟಂತ ಮಾವಿನ ಎಲೆಯಲ್ಲಿ ಬೆಲ್ ಥರ ಗಂಟೆ ಥರ ಮಾಡ್ತಾರೆ, ಅದನ್ನು ಮಾಡಿಟ್ಕೊತಿದ್ದೆ. ಸೊ ಈ ಥರದ್ದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಹಬ್ಬ ಬಂದಾಗ ರಂಗೋಲಿ ಹಾಕೋದು, ಈ ಥರ ತೋರಣ ಹಾಕೋದು ಅದೆಲ್ಲ. ನಾನು ನಗರದ ಮನೇಲಿದ್ದಾಗ ಅಷ್ಟು ಬ್ಯುಸಿ ಇದ್ರೂ ನಾನು ಒಬ್ಬಳೇ ಎಲ್ಲ ಮಾಡಬೇಕಿತ್ತು ಅಂದ್ರೂ ನಾನು ರಂಗೋಲಿ ಮಾತ್ರ ಹಾಕ್ತಿದ್ದೆ, ಹೊಸ ರಂಗೋಲಿ ಹುಡುಕ್ತಾ ಇದ್ದೆ. ಬಟ್ ಇಲ್ಲಿ ನಮ್ಮಮ್ಮ ನಂಗೆ ಅದಕ್ಕೆಲ್ಲ ಬಿಡೋದಿಲ್ಲ, ಅವೆಲ್ಲ ಅವರೇ ಮಾಡ್ಕೊಂಬಿಡ್ತಾರೆ. ಇನ್ನು ಮಣಿ ಅವ್ರ ಮನೇಲಿ ಅಲ್ಲೆಲ್ಲ ಆ ಥರ ರಂಗೋಲಿ ಹಾಕೋ ಪದ್ಧತಿ ಏನೂ ಇಲ್ಲ. ಸೊ ಈ ಥರ ಒಂದು ಡಿಫ್ರೆಂಟಾಗಿ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಒಂದು ರಂಗೋಲಿ ಹಾಕೋಣ ಅಂದ್ಬಿಟ್ಟು ಹಾಗೆ ಹಾಕಿದೆ. ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.